ಸಿಕ್ಕಿದೆ ಅಂತ ಕಾಣುತ್ತೆ. ಚೆನ್ನಾಗಿದೆಯಾ? ಹೇಗಿದೆ? ಕಾಣಿಸ್ತಾ? ವಾವ್. ಸೋಮವಾರಪೇಟೆಯಲ್ಲಿ ಇದ್ದೀವಿ ಈಗ. ಯಾವತ್ತೂ ನೋಡದೇ ಇದ್ದಂಥ ಜಾಗದ ಬಗ್ಗೆ ತಿಳ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೃಹತ್ ಶಿಲಾಯುಗಕ್ಕೆ ಸೇರಿರುವಂಥ ಕೆಲವೊಂದು ಪ್ರೀ ಹಿಸ್ಟಾರಿಕಲ್ ಸೈಟು. ಇಷ್ಟೆಲ್ಲ ಹುಡುಕಿದಕ್ಕೆ ನನ್ನ ಪಕ್ಕದಲ್ಲೇ ಒಂದಿದೆ. ಇಲ್ಲೊಂದು ಇದೆ, ಅಲ್ಲಿ ಕೆಲವೊಂದಿವೆ, ಇಲ್ಲೊಂದು, ಆ ಕಡೆ ಎಷ್ಟೊಂದಿವೆ. ಸ್ಥಳೀಯರು ಪಾಂಡವರ ಮನೆ, ಪಾಂಡವರ ಸಮಾಧಿಗಳು, ಪಾಂಡವರ ಗುಡಿಗಳು ಅಂತೇಳಿ ಕರೀತಾರೆ. ಪಾಂಡವರ ಮನೆಗಳು ಅನ್ನೋ ಪದ ನನಗೆ ಇವಾಗಲೇ ಗೊತ್ತಾಗಿದ್ದು. ಹೆಂಗಿದೆ ನೋಡಿ ಅದು. ಇದನ್ನ ಮಾಡೋದೇ ಒಂದು ಸಖತ್ ಮಜಾ ಅನ್ನಿಸ್ತಾ ಇತ್ತು ನಮಗೆ. ಅಂತ ಈ ಥರ ಒಂದು ಜಾಗದಲ್ಲಿ ಹೋಗ್ಬೇಕಿದೆ. ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಮುಳ್ಳು ಬೆಳೆದಿರೋದ್ರಿಂದ ಹೋಗೋಕ್ಕಾಗದೇ ಇರೋದ್ರಿಂದ ಕಾಗೆನ ಹಾರಿಸಿ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ ಅಂತ. ಸೋಮವಾರಪೇಟೆಯಲ್ಲಿ ಇದ್ದೀವಿ ಈಗ. ಸೋಮವಾರಪೇಟೆಯಲ್ಲಿ ಒಂದು ಯಾವತ್ತೂ ನೋಡದೇ ಇದ್ದಂಥ ಜಾಗದ ಬಗ್ಗೆ ತಿಳ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೃಹತ್ ಶಿಲಾಯುಗಕ್ಕೆ ಸೇರಿರುವಂಥ ಕೆಲವೊಂದು ಗೋರಿಗಳು ಮತ್ತು ಕೆಲವೊಂದು ಪಳವಳಿಕೆಗಳು ಇರುವಂತಹ ಜಾಗನ ನೋಡೋದಕ್ಕಂತ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಕೆಲವೊಬ್ಬರು ಇತಿಹಾಸಕಾರರು ಕೂಡ ಇದ್ದಾರೆ. ಸಖತ್ತಾಗಿದೆ ಜಾಗ. ಬೇಸಿಗೆ ಶುರು ಆಗ್ತಿದ್ರು ಕೂಡ ಈ ಒಂದು ಜಾಗದಲ್ಲಿ ತುಂಬ ಹಸಿರಾಗಿದೆ, ಅಷ್ಟೇ ತಂಪಾಗಿ ಕೂಡ ಇದೆ. ನೋಡೋಣ. ಸ್ವಲ್ಪ ಕಡಿದಾದ ಜಾಗ, ಗಾಡಿಗಳು ಹೋಗೋದಕ್ಕಾಗೋದಿಲ್ಲ. ಸಣ್ಣದಾಗಿ ಒಂದು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕಿದೆ. ಹೇಗಿರುತ್ತೆ ಅಲ್ಲಿ, ಏನೇನಿದೆ ಅಂತ ನೋಡಬೇಕು ಅಂತ ನನಗಂತೂ ಸಖತ್ತು ಕುತೂಹಲ ಕಾಡ್ತಾ ಇದೆ. ನೀವು ಈ ವಿಡಿಯೋನ ಹಾಗೆ ನೋಡ್ತಾ ಇರಿ. ಏನಿದೆ ನೋಡೋಣ ಬನ್ನಿ. ದಾರಿಗಳು ಗೊತ್ತಾಗ್ತಾ ಇಲ್ಲ. ಈ ಕಡೆ ಒಂದು ದಾರಿ ಹೋಗ್ತಾ ಇದೆ, ಈ ಕಡೆ ಒಂದು ದಾರಿ ಇದೆ. ಯಾವುದು ಸರಿಯಾದ ದಾರಿ ಅಂತ ಗೊತ್ತಾಗ್ತಿಲ್ಲ. ಅದೇ ಕಂಗಾಲಾಗಿದ್ದಾರೆ ಇಲ್ಲೂ ಕೂಡ. ಇದೇ ಕರೆಕ್ಟ್ ದಾರಿನಾ? ಆಮೇಲೆ ಹತ್ತದ ಮೇಲೆ ಇದೆಲ್ಲ ಅದು ಅನ್ನಬಾರ್ದು. ಖ್ಯಾತ ಇತಿಹಾಸಕಾರರಾಗಿರುವಂತಹ ಪವನ್ ಮೌರ್ಯ ಚಕ್ರವರ್ತಿಯವರ ಮಾರ್ಗದರ್ಶನದಲ್ಲಿ ನಾವು ಸೋಮವಾರಪೇಟೆ ತಲುಪಿ ಈ ಥರ ಜೀಪ ಹೋಗೋದಕ್ಕಾಗದೇ ಇರೋ ಜಾಗದಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಏನಿದು ಜಾಗದ ವಿಶೇಷತೆ ಪವನ್ ಅವರೇ? ಸರ್, ಇದೊಂದು ಪ್ರೀ ಹಿಸ್ಟಾರಿಕಲ್ ಸೈಟು. ಅಂದರೆ ಬೃಹಶಿಲಾಯ ಕಲ್ಮನೆಗಳಿರುವಂಥ ಸ್ಥಳ. ಅಂದರೆ ನಾವು ನಮ್ಮ ಕೊಡಗಿನ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ, ಅಂದರೆ ಪ್ರಾಚೀನ ಇತಿಹಾಸ ತಿಳಿಬೇಕಾದ್ರೆ ನಮಗೆ ಭಾಳ ಮುಖ್ಯವಾದಂತಹ ಸ್ಥಳಗಳಂದರೆ ಅದರಲ್ಲಿ ಇದು ಒಂದು. ಇದನ್ನು ಸ್ಥಳೀಯರು ಪಾಂಡವರ ಮನೆ, ಪಾಂಡವರ ಸಮಾಧಿಗಳು ಮತ್ತು ಪಾಂಡವರ ಗುಡಿಗಳು ಅಂತೇಳಿ ಕರೀತಾರೆ. ಇದು ಬೃಹಶಿಲಾಯುಗದ ಕಲ್ಮನೆಗಳಾಗಿದ್ದಾವೆ. ಇವುಗಳ ಮೇಲೆ ನಾವು ಉಳಿದಂತಹ ಮಾಹಿತಿಗಳನ್ನು ಹಂಚಿಕೊಳ್ಳೋಣ. ಪಾಂಡವರ ಮನೆಗಳು ಅನ್ನೋ ಪದ ನನಗೆ ಇವಾಗಲೇ ಗೊತ್ತಾಗಿದ್ದು. ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಆ ಥರ ಹೆಸರು ಬಂತು ಅಂತ ಕೂಡ ತಿಳ್ಕೊಳ್ಳೋಣ. ಸುಮಾರು ಒಂದು 2,500-3 ಸಾವಿರ ವರ್ಷ ಹಳೆದ. ಕಂಪ್ಲೀಟಾಗಿ ನಮ್ಮ ಪ್ರಾಚೀನ ಇತಿಹಾಸ ಅಧ್ಯಯನ ಮಾಡಬೇಕಾದ್ರೆ ಇಲ್ಲಿ ನಮ್ಗೆ ಇದುವರೆಗೂ ಸಿಕ್ಕಿರುವಂಥ ಬೃಹಶಿಲಾಯುಗ ಅವಶೇಷಗಳನ್ನು ಇಟ್ಕೊಂಡು ಮತ್ತು ಅದರ ಮುಂದುವರಿದಂತಹ ನೂತನ ಶಿಲಾಯುಗದ ಕೆಲವೊಂದು ಉಪಕರಣಗಳು ಸಿಕ್ಕಿ, ಕಲ್ಲಿನ ಉಪಕರಣಗಳು. ಹಾಗಾಗಿ ಅಂದಾಜು ನಾವು ಇದನ್ನು ಒಂದು 5,000 ವರ್ಷಗಳ ಕಾಲ, ಅಲ್ಲಿವರೆಗೂ ನಾವು ಇದುವರೆಗೂ ಸಿಕ್ಕಿರುವಂಥ ಪುರಾತತ್ವ ಅವಶೇಷಗಳನ್ನು ಇಟ್ಕೊಂಡು ಇದರ ಕಾಲವನ್ನು ಸುಮಾರು, ಅಂದರೆ ಇಡೀ ಸಂಪೂರ್ಣ ಕೊಡಗಿನ ಇತಿಹಾಸ 5,000 ವರ್ಷಗಳಷ್ಟು ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ. ಸೊ ಇದು ನಮಗೆ ಈಗ ನಾವು ಹೋಗ್ತಿರುವಂಥ ಸ್ಥಳ ಬೃಹಶಿಲಾಯುಗ, ಅಂದರೆ ಕ್ರಿಸ್ತಪೂರ್ವ 1000 ವರ್ಷ. ಅಂದರೆ ಅರ್ಥಾತ್ ಇವಾಗ ನಾವು 2,000 ವರ್ಷ ಮತ್ತು ಇದು ಒಂದು ಸೇರಿ 3,000 ವರ್ಷಗಳ ಪ್ರಾಚೀನವಾದಂತಹ ಸಮಾಧಿಗಳನ್ನು ನೋಡೋಕೆ ಹೋಗ್ತೀವಿ. ಓಕೆ. ಕರ್ನಾಟಕದಲ್ಲಿ ಕೆಲವೊಂದು ಜಾಗಗಳಲ್ಲಿ ಬೃಹತ್ ಶಿಲಾಯುಗಕ್ಕೆ ಸೇರಿರುವಂಥ ಕೆಲವೊಂದು ಜಾಗಗಳಿವೆ. ಅಂದರೆ ಇತಿಹಾಸಕ್ಕೂ ಹಿಂದೆ ಮಾನವನ ನೆಲೆಗಳು ಆಗಿದ್ದಂಥ ಕೆಲವೊಂದು ಜಾಗಗಳು, ಆದಿಮಾನವ ಅಂತ ಎಲ್ಲ ಹೇಳ್ತಿದ್ವಲ್ಲ, ಅವರ ನೆಲೆಗಳು. ಕೆಲವೊಂದು ಕಡೆ ಮಾತ್ರ ನಮಗೆ ಈಗಲೂ ನೋಡೋದಕ್ಕೆ ಕೆಲವೊಂದು ರಿಮೈನಿಂಗ್ಸ್, ಪಳೆಯುಳಿಕೆಗಳು ಇಲ್ಲ, ಏನು ಒಂದು ಉಳಿದಿರುವಂತಹ ಪುರಾವೆಗಳು ಇರುವಂಥದ್ದು. ಕೊಪ್ಪಳದಲ್ಲೂ ಕೂಡ ಒಂದು ಇದೆ. ಹಿರೇಬೆಣ್ಕಲ್ ಅನ್ನೋ ಒಂದು ಜಾಗದಲ್ಲಿ ಕೂಡ
ಸುಮಾರು 3000 ವರ್ಷಕ್ಕೂ ಹೆಚ್ಚು ಹಳೆಯದಾಗಿರುವಂತಹ ಬಂಡೆಗಳ ಮೇಲೆ ಬರೆದಿರುವಂತಹ ಚಿತ್ರಗಳನ್ನ ಕಾಣ್ತೀವಿ, ರೇಖಾಚಿತ್ರಗಳು. ಹಾಗೆ ಗೋರಿಗಳು, ಬೃಹತ್ ಗೋರಿಗಳು ಕಾಣಿಸುತ್ತೆ. ಇವಾಗ ಹುಡ್ಕೊಂಡು ಹೋಗ್ತಾ ಇರೋದು ಕೊಡಗು ಜಿಲ್ಲೆಯಲ್ಲಿ. ಸೊ ಕೊಡಗುಗೂ ಕೂಡ ಸುಮಾರು 5000 ವರ್ಷಗಳಷ್ಟು ಹಳೆಯ ಪ್ರಾಚೀನತೆ ಇದೆ ಅಂತ ಗೊತ್ತಾಗುತ್ತೆ. ಸಣ್ಣ ಟ್ರೆಕ್ಕಿಂಗು ಸುಸ್ತಾಗ್ಬಿಟ್ಟಿದ್ದೀವಿ ಆಲ್ರೆಡಿ. ನೋಡೋಣ. ಓಹ್, ಸ್ವಲ್ಪ ಈ ಥರ ಮುಳ್ಳು ಗಂಟಿಗಳನ್ನ ದಾಟಿ ಹೋಗುವಂಥ ಜಾಗ. ಇಲ್ಲಿ ನೋಡಿದ್ರೆ ಸಖತ್ತಾಗಿರೋವಂಥ ಒಂದು ವ್ಯೂ ಕಾಣಿಸ್ತಾ ಇದೆ. ಅಲ್ಲೊಬ್ಬರು ಹೋಗಿ ಹುಡುಕ್ತಾ ಇದ್ದಾರೆ ಎಲ್ಲಿದೆ ಅಂತ, ಇಲ್ಲೊಬ್ರು ಹುಡುಕ್ತಾ ಇದ್ದಾರೆ, ಮತ್ತು ಈ ಕಡೆ ಇಬ್ಬರು ಹೋಗಿದ್ದಾರೆ. ಬೆಟ್ಟಗಳ ಮೇಲೆ ಒಂದು ವಿಶೇಷವಾಗಿರುವಂತಹ ಅತ್ಯಾಕರ್ಷಕ ಹೂವು ಕಾಣಿಸ್ತಾ ಇದೆ. ಈ ಕೊಡಗು ಚಿಕ್ಕಮಗಳೂರು ಕಡೆ ನೀಲಕುರುಂಜಿ ಏನಿರುತ್ತೆ ನೀಲವರ್ಣದ್ದು, ಹಾಗೇ ಅನ್ನಿಸ್ತಾ ಇದೆ ನನಗೆ. ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬೇಸಿಗೆಗಾಲ ಆಗ್ತಾಯಿದ್ರು ಕೂಡ ನಗ್ತಾ ಇವೆ. ಪವನವರೇ ಇದೆಯಾ? ಇನ್ನೂ ಹೋಗ್ಬೇಕಾ? ಬಂದಷ್ಟು ಹೋಗ್ಬೇಕು ಅಷ್ಟೇನಾ? ಏನಾದರೂ ಕಾಣಿಸ್ತಾ ನಿಮಗೆ? ಇನ್ನೂ ಇಲ್ಲ ಸರ್. ರಹಸ್ಯ ಭೇದಿಸ್ತಾ ಇದ್ದಾರೆ. ನಾನೊಂದು ನವಿಲುಗರಿಗೆ ಕಾಣಿಸ್ತು ಇಲ್ಲಿ. ಹಾಂ, ನವಿಲುಗಳಿವೆ ಅನ್ಸುತ್ತಲ್ವ ಇಲ್ಲಿ? ಹಾಂ ಇದೆ, ರೆಕ್ಕೆಗಳು ಕಂಡು ಗರಿ ಸಿಕ್ತು ನನಗೆ. ಇವೆ ಸ್ವಲ್ಪ ಒಂದು ಸಣ್ಣ ಗುಡ್ಡ ಅಂತ ಹೇಳಿದರು, ಆದರೆ ತುಂಬ ಹತ್ತಿ ಹೋಗ್ತಾ ಇದ್ರೂ ಸಿಗ್ತಾ ಇಲ್ಲ. ಮತ್ತು ಕರೆಕ್ಟಾಗಿ ದಾರಿಲಿ ಹೋಗ್ತಾ ಇದ್ದೀವಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಅಲ್ಲಲ್ಲೇ ತಿರುವುಗಳು. ಇದು ಯಾವುದೋ ಪ್ರಾಣಿ, ಇದು ಪೂಪು, ಯಾವುದೋ ಬೆಕ್ಕಿನ ಥರ ಇದೆಯಲ್ಲ. ಯಾರಾದರೂ ಪೂಪ್ ಬಗ್ಗೆ ಅಧ್ಯಯನ ಮಾಡಿರೋರಿದ್ರೆ ಯಾವ ಪ್ರಾಣಿ ಇದು ಅಂತ ಹೇಳ್ತಾರೆ. ಬಟ್ ಬೆಕ್ಕಿಂದ ಥರ ಕಾಣಿಸ್ತಾ ಇದೆ. ಕಾಡಬೇಕು ಯಾವುದಾದ್ರೂ. ಅದು ಕಾಫಿ ತೋಟ ಕಣ ಇದು ಮುಂದೆ. ಮೋಸ್ಟ್ಲಿ ಇಲ್ಲೇ ಅನ್ಸುತ್ತೆ. ಬೋರ್ಡ್ ಇದಾಕಿದ್ದಾರೆ. ದಾರಿ ಕಾಣದೆ ಕಂಗೆಟ್ಟಿರುವ ಸಣ್ಣ ವಯಸ್ಸಿನಲ್ಲಿ ಈ ಥರದೊಂದು ಹೂವುಗಳ ಪರಾಗನ. ವಾವ್, ಹೆಂಗಿದೆ ನೋಡಿ ಅದು. ಇದನ್ನು ಮಾಡೋದೇ ಒಂದು ಸಖತ್ ಮಜಾ ಅನ್ನಿಸ್ತಾ ಇತ್ತು ನಮಗೆ. ಬೆಟ್ಟ ಗುಡ್ಡ ಸಾಕ್ತಾ ಇದ್ರೆ ಕಾಣಿಸ್ತಾ ಇಲ್ಲ. ಬಂಡೆ ಮೇಲೆ ಪಾಚಿಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಮೊಲದ ಪಿಚ್ಕೆ ಕೂಡ ಕಾಣಿಸ್ತಿದೆ. ಅಲ್ಲಲ್ಲೇ ಒಳ್ಳೆ ಹೂವುಗಳು ಕಾಣಿಸುತ್ತೆ ಬೆಟ್ಟದ ಮೇಲೆ. ಒಳಗಡೆ ಹೋಗ್ಬೋದಾ? ಧೈರ್ಯ ಅನ್ನೋದು ನಮಗೆ ಸ್ವಲ್ಪ ದೇವರು ಜಾಸ್ತಿನೇ ಕೊಟ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಕಷ್ಟಪಟ್ಟು ಹೋಗ್ಬೇಕಿದೆ. ಒಪ್ಪ ಇಲ್ಲಿಂದ ಇಲ್ಲಿ ಜಂಪ್ ಮಾಡೋದಿದೆ. ಗಂಟಿಗಳು ಜಾಗ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಮುಳ್ಳು ಬೆಳೆದಿರೋದ್ರಿಂದ ಹೋಗೋಕ್ಕಾಗದೇ ಇರೋದ್ರಿಂದ ಕಾಗೆನ ಹಾರಿಸಿ ಎಲ್ಲಿದೆ ಅಂತ ತಿಳ್ಕೊಳ್ಳೋಣ ಅಂತ. ಡ್ರೋನಲ್ಲಿ ಸುತ್ತಮುತ್ತ ನೋಡಿದ್ರು ಕಾಣಿಸ್ತಾ ಇರೋದು ಬಂಡೆಗಳು. ಡಾಲ್ಮೆನ್ಸ್ ಇದೆಯಲ್ಲ ಸರ್, ಎಲ್ಲ ಅವೇ ಸರ್. ಇದೆಲ್ಲ ಡಾಲ್ಮೆನ್ಸಾ? ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕಾಣ್ತೀವಲ್ಲ ಇವೆಲ್ಲ. ಅವೆಲ್ಲ ಅವೇ. ಬನ್ನಿ ಒಳಗಡೆ ಹೋಗೋಣ ಫಸ್ಟ್. ಸ್ವಲ್ಪ ಒಳಗಡೆ ಹೋಗಿ ನೋಡೋಣ. ಇನ್ನು ಸ್ವಲ್ಪ ಹತ್ತಿರದಲ್ಲಿ ಹೋಗಿ ನೋಡೋಣ ಫಸ್ಟು. ಇದು ಇಷ್ಟೇನಾ ಇಲ್ಲ ಸರೌಂಡಿಂಗಲ್ಲಿ ಏನಾದರೂ ಇದೆಯಾ ಅಂತ.